ಇನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ್ರೂ ಕೂಡ ಪವಿತ್ರ ಗೌಡ ಮಗಳು ಪೊಲೀಸ್ ಸ್ಟೇಷನ್ಗೆ ಬಂದು ಅಮ್ಮನನ್ನ ಮಾತಾಡಿಸ್ಕೊಂಡು ಹೋಗಿದ್ರು. ಈಗ ಮತ್ತೆ ಕೋರ್ಟ್ಗೂ ಕೂಡ ಬಂದಿರೋದು. ನೋಡಿ ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಅಜ್ಜಿ ಜೊತೆ ಕೋರ್ಟಿಗೆ ಬಂದಿದ್ದಾರೆ ಪವಿತ್ರ ಗೌಡ ಮಗಳು. ಈಗ ಪವಿತ್ರ ಗೌಡ ಈ ಪ್ರಕರಣದ A1 ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿಗೆ ಜಡ್ಜ್ ಕೂಡ ಆದೇಶವನ್ನ ಕೊಟ್ಟಿದ್ದಾರೆ. ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ. ಹಾಗಾಗಿ ಅಮ್ಮನನ್ನ ನೋಡೋದಕ್ಕೆ ಪವಿತ್ರ ಗೌಡ ಮಗಳು ಬಂದಿದ್ದಾರೆ. ನೋಡಿ ಗಮನಿಸ್ತಾ ಇದ್ದೀರಾ, ಅವರ ಅಜ್ಜಿ ಅವರ ಹಿಂದೆ ಹೋಗ್ತಾ ಇದ್ದಾರೆ. ಪವಿತ್ರ ಗೌಡ ಕೈ ಹಿಡ್ಕೊಂಡು ಮತ್ತೊಬ್ರು ಯಾರೋ ಒಬ್ರು ಲೇಡಿ ಹೋಗ್ತಾ ಇರೋದು. ಕೋರ್ಟ್ನ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಾ. ಸಹಜವಾಗಿ ಆ ಮಗುಗೆ ಬೇಜಾರಾಗಿರುತ್ತೆ. ಎಂಥವ್ರಿಗೂ ಕೂಡ ತನ್ನ ತಂದೆ ಅಥವಾ ತಾಯಿ ಜೈಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಬೇಜಾರ ದುಃಖ ಆಗುತ್ತೆ. ಆ ದುಃಖ ಕೂಡ ಆ ಮಗುವಿನ ಮುಖದಲ್ಲಿದೆ. ಮೊನ್ನೆನೂ ಕೂಡ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನಲ್ಲಿ ಇರಬೇಕಾದ್ರೆ ಒಂದು 2-3 ಬಾರಿ ತಾಯಿಯನ್ನು ಹೋಗಿ ಭೇಟಿ ಮಾಡ್ಕೊಂಡ್ಬಂದು ಮಾತನಾಡಿಸ್ಕೊಂಡು ಕೂಡ ಬಂದಿದ್ರು ಪವಿತ್ರ ಗೌಡ ಮಗಳು. ಹಾಗೆ ಅವರ ಅಜ್ಜಿ ಪವಿತ್ರ ಗೌಡ ತಾಯಿ ಇರಬೇಕು ಮೋಸ್ಟ್ಲಿ ಅವರು. ಸೊ ಇವತ್ತು ಕೂಡ ಈಗ ಕೋರ್ಟಲ್ಲಿ ಇದ್ದಾರೆ ಪ್ರೆಸೆಂಟು. ವಾದ ಪ್ರತಿವಾದಗಳಾಗಿದೆ. ಜಡ್ಜು ಆದೇಶವನ್ನು ಕೂಡ ಬರೆಸ್ತಾ ಇದ್ದಾರೆ. ಹಾಗಾಗಿ ಅವರ ಅಮ್ಮನನ್ನ ನೋಡೋದಕ್ಕೆ ಪವಿತ್ರ ಗೌಡ ಮಗಳು ಈಗ ಕೋರ್ಟಿಗೆ ಬಂದಿರೋದು. ಇನ್ನು ಇದೆಲ್ಲದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀನಾರಾಯಣ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮಿ, ಈಗ ಕೋರ್ಟಲ್ಲಿ ಒಂದು ಕಡೆ ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ನ್ಯಾಯಾಧೀಶರು ಆದೇಶವನ್ನ ಬರೆಸ್ತಾ ಇದ್ದಾರೆ. ಅದೊಂದು ಕಡೆ ಏನು ಈ ಮೊಬೈಲ್ ವಿಡಿಯೋ ಮಾಡಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಈಗ ಪೊಲೀಸರ ವಶದಲ್ಲಿದ್ದಾರೆ. ಅವರ ವಿಚಾರಣೆ ಯಾವ ರೀತಿ ಆಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಸಿಗ್ತಾ ಇದೆ ಲಕ್ಷ್ಮಿ? ಎಕ್ಸಾಕ್ಟ್ಲಿ ಪೂರ್ಣಿಮಾ, ಏನಂತಂದ್ರೆ ದರ್ಶನ್ ಅವರು ಹಲ್ಲೆ ಮಾಡುವಾಗ ದರ್ಶನ್ ಅವರು ಇದ್ರು, ಜೊತೆಗೆ ದರ್ಶನ್ ಅವರು ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಏನಪ್ಪಾ ಅಂತಂದ್ರೆ ಅಲ್ಲಿ 3 ಜನ ಅದನ್ನ ವಿಡಿಯೋ ಮಾಡಿರ್ತಾರೆ. ಆ ವಿಡಿಯೋ ಮಾಡಿದಂಥ 3 ಕೂಡ ಆವತ್ತಿನಿಂದ ಎಸ್ಕೇಪ್ ಆಗಿರ್ತಾರೆ, ಅಬ್ಸ್ಕ್ಯಾಂಡ್ ಆಗಿರ್ತಾರೆ. ಅವ್ರನ್ನೂ ಕೂಡ ತನಿಖೆಯಲ್ಲಿ ಅವ್ರನ್ನ ಹಿಡಿದು ಮತ್ತೆ ಪೊಲೀಸರು ಕಸ್ಟಡಿಗೆ ತಗೊಂಡಿದ್ರು. ಅವ್ರನ್ನೂ ಕೂಡ ಇವಾಗ ಕೋರ್ಟಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಏನು ಸರ್ಕಾರ ಪರ ವಕೀಲರಾದಂಥ ಪ್ರಸನ್ನಕುಮಾರ್ ಪಿ ಅಂತಕ್ಕಂಥವ್ರು ಈಗ ದರ್ಶನ್ ಅವರು ಸೇರಿದಂತೆ ಇನ್ನು 5 ಜನ ಆರೋಪಿಗಳನ್ನು ನಮ್ಮನ್ನು ಮತ್ತೆ 3 ದಿನಗಳ ಕಾಲ ಕಸ್ಟಡಿಗೆ ನೀಡಬೇಕು ಅಂತಕ್ಕಂಥ ಮನವಿ ಮಾಡಿದ್ದಾರೆ. ಜೊತೆಗೆ ಈ ವಿಡಿಯೋ ಮಾಡಿ ಅವರು ಬೇರೆಯವರಿಗೆ ಫಾರ್ವರ್ಡ್ ಮಾಡಿ ಇಮ್ಮಿಡಿಯೇಟ್ ಡಿಲೀಟ್ ಕೂಡ ಮಾಡಿದಾರಂತೆ. ಅದನ್ನು ರಿಟ್ರೀವ್ ಮಾಡಬೇಕಾಗುತ್ತೆ. ಹಾಗಾಗಿ ನಮಗೆ ಮತ್ತಷ್ಟು ಕಾಲಾವಕಾಶ ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ದರ್ಶನ್ ಮತ್ತೆ 5 ಜನ ಆರೋಪಿಗಳ ಜೊತೆಗೆ ಈ 3ರನ್ನು ಕೂಡ ಮತ್ತಷ್ಟು ತನಿಖೆ ಮಾಡಬೇಕಾಗುತ್ತೆ. ಜೊತೆಗೆ ರೇಣುಕಾಸ್ವಾಮಿ ಅವರ ಮೊಬೈಲ್ ಕೂಡ ಬಿಸಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೀರಿನಲ್ಲಿ ಸಾಕಷ್ಟು ದಿನಗಳ ಕಾಲ ಶೋಧಿಸಿದ್ರು ಕೂಡ ಆ ಮೊಬೈಲ್ ಸಿಕ್ಕಿಲ್ಲ ಒಂದು ಕಡೆ. ಮತ್ತೊಂದು ಕಡೆ ಮೊಬೈಲ್ ನಿಜವಾಗ್ಲೂ ನೀರಿಗೆ ಎಸ್ತಿದ್ದಾರಾ ಅಥವಾ ಬೇರೆ ಎಲ್ಲಾದರೂ ಬಚ್ಚಿಟ್ಟಿದ್ದಾರಾ ಅಂತಕ್ಕಂಥ ತನಿಖೆ ಕೂಡ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮತ್ತೊಂದು ಕಡೆ ರೇಣುಕಾಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ನೀಡಿದಂತಹ ಮೆಗ್ಗರ್ ಕೂಡ ಕಾಣೆಯಾಗಿದೆ. ಇನ್ನು ಮೆಗ್ಗರ್ ಕೂಡ ವಶಪಡಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಮತ್ತೆ 2-3 ದಿನಗಳ ಕಾಲ ನಮಗೆ ಕಸ್ಟಡಿಗೆ ನೀಡಬೇಕು ಅಂತಕ್ಕಂತಹ ಪ್ರಸನ್ನಕುಮಾರ್ ಅವರ ವಾದವನ್ನು ಈಗಷ್ಟೇ ನ್ಯಾಯಾಧೀಶರು ಆಲಿಸಿದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬೀಳಲಿದೆ ಅಂತ ಹೇಳ್ಬೋದು ಪೂರ್ಣಿಮಾ. ಇನ್ನು ಲಕ್ಷ್ಮಿ, ಕೋರ್ಟಲ್ಲಿ ವಾದ ಪ್ರತಿವಾದಗಳು ಯಾವ ರೀತಿ ಆಯ್ತು? ಒಂದು ಕಡೆ SPP ಪ್ರಸನ್ನಕುಮಾರ್ ಅವರಿಂದ ಸಮರ್ಥವಾಗಿ ವಾದ ಮಂಡನೆ ಆಗುತ್ತೆ. ಅಂದ್ರೆ ಒಂದಷ್ಟು ಸಾಕ್ಷಿಗಳನ್ನ ಮುಂದಿಡ್ತಾರೆ. ಅದರ ಜೊತೆಗೆ ಯಾವ ಕಾರಣಕ್ಕೋಸ್ಕರ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ, ಅದೆಲ್ಲದರ ನಡುವೆ ದರ್ಶನ್ ಪರ ವಕೀಲರಿಂದ ಯಾವ ರೀತಿ ಪ್ರತಿವಾದ ಆಗುತ್ತೆ? ಯಾಕಂದ್ರೆ ಅವರು ಕೂಡ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಕಸ್ಟಡಿಗೆ ಕೊಡಬಾರ್ದು, ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಅಂತ ಹೇಳಿ. ಎಸ್ ಪೂರ್ಣಿಮಾ, ದರ್ಶನ್ ಪರ ವಕೀಲರಾದಂಥ ರಂಗಾರೆಡ್ಡಿ ಅವರು ಈಗ ಆಲ್ರೆಡಿ ಎಲ್ಲ ರೀತಿಯ ತನಿಖೆಗಳು ಮುಗ್ದಿದ್ಕೊಂಡು 2 ಬಾರಿ ಏನು ಕಸ್ಟಡಿಗೆ ತಗೊಂಡಿದ್ರಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ತನಿಖೆಗಳು ಮುಗ್ದಿದೆಯಲ್ಲ, ಜೆಸ್ಸಿಗೆ ಕೊಡ್ಬೋದು ಅಂತಕ್ಕಂಥ ವಾದವನ್ನು ಇವರು ಮಂಡಿಸಿರ್ತಕ್ಕಂಥದ್ದು. ಆದರೆ ಇಲ್ಲಿ ಮತ್ತಷ್ಟು FSL ವರದಿಗಳು ಬರಬೇಕಾಗಿದೆ. FSL ವರದಿಗಳನ್ನು ಆಧರಿಸಿ ಇವರು ಮತ್ತಷ್ಟು ವಿಷಯಗಳನ್ನು ಚಾರ್ಜ್ ಶೀಟ್ ಮಾಡಬೇಕಾಗುತ್ತೆ. ಸೊ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮೊದಲು FSL ವರದಿ ಬರಬೇಕಾಗಿರುತ್ತೆ. ಜೊತೆಗೆ ನಿನ್ನೆ ಅಷ್ಟೇ ಅವರು ಒಂದಷ್ಟು ಸ್ಯಾಂಪಲ್ಸನ್ನು ಕಳಿಸಿ, ಅಂದರೆ DNA ಟೆಸ್ಟು, ಅವರ ಹೈಟು ವೆಯ್ಟು ಮತ್ತು ಬ್ಲಡ್ ಟೆಸ್ಟ್ನೆಲ್ಲ ಮಾಡಿರೋದ್ರಿಂದ ಸೊ ಅದ್ರದ್ದು ಒಂದಷ್ಟು ರಿಪೋರ್ಟ್ಸ್ ಬರಬೇಕಾಗುತ್ತೆ. ಈ ರಿಪೋರ್ಟ್ಗಳೆಲ್ಲ ಬಂದ ನಂತರ ಅವರು ಒಂದು ಚಾರ್ಜ್ ಶೀಟ್ನ ಫೈಲ್ ಮಾಡುವಂಥ ನಿಟ್ಟಿನಲ್ಲಿ ಮತ್ತಷ್ಟು ಕಾಲಾವಕಾಶ ಕೇಳ್ತಾ ಇರ್ತಕ್ಕಂಥದ್ದು ಪೂರ್ಣಿಮಾ.